ಮಾಡಕ್ ಬರ್ತೈತಿ ಆಮೇಲೆ ಕರೆ ಹೋಗೋಣ ನೋಡಂಟಿ ಇಲ್ಲಿ ನಡೀತೀರಿ ಹೋದಲ್ ನೀವು ಈಗ ಹೋದಲ್ ಕಕ್ಕರ ಹಾ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇಲ್ಲಿ ನಾವು ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ 2 ದಿನ ಅಂತಂದು ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಕೆಲವೊಂದು ಕಡೆ 3 ದಿನ ಇದೆ ಯುಗಾದಿ ಹಬ್ಬ, ನಮ್ಮಲ್ಲಿ 2 ದಿನ. ಹಾಗಾಗಿ ಫಸ್ಟ್ ದಿವಸ ಅಮಾಸೆಗೆ ದೊಡ್ಡ ಅಮಾಸೆ, ವರ್ಷದ ಮೊದಲ ಹಬ್ಬ ಅಂತಂದು ಹೇಳಿ ಹೋಳಿಗೆ ಮಾಡೋಣ ಅಂತಂದೇಳಿ ಹೋಳಿಗೆ ಎಲ್ಲ ಮಾಡಿದೆ. ನಾನು ಹೋಳಿಗೆ ಮಾಡಿ ಹಾಗೆ ನೈವೇದ್ಯ ತೋರಿಸ್ಕೊಂಡು ನಾವು ಹೊಲಕ್ಕೆ ಹೋಗ್ತಾ ಇದ್ವಿ. ಮುತ್ತೈದರಿಗೆ ಇಟ್ಟಿರ್ತೀವಿ ಹೊಲದಲ್ಲಿ ಬೋರ್ ಇರೋದ್ರಿಂದ ಮುತ್ತೈದೆಗೆ 5 ಮಂದಿ ಮುತ್ತೈದರಿಗೆ ಇಟ್ಬಿಟ್ಟು ಒಂದೇ ತಿಟ್ಟಿರ್ತಾವಲ್ಲ, ಅದಕ್ಕೆ ಅಡುಗೆ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳಿಬಿಟ್ಟು ಅವರೆಲ್ಲ ಮಾಡಿದ್ರು ಅಡುಗೆನ. ನಮ್ಮ ಹೊಲ ಕೊಟ್ಟಿರ್ತಾವಲ್ಲ ಅವರು. ಹಾಗೆ ನನಗೆ ಚಪಾತಿ ಅಷ್ಟು ಮಾಡ್ಲಿಕ್ಕೆ ಹೇಳಿದರು. ನಾನು ಚಪಾತಿ ಎಲ್ಲ ಮಾಡಿಕೊಂಡು ನಾನು ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ತೋರಿಸಿ ರೆಡಿಯಾಗಿ ನಿಂತ್ಕೊಂಡೆ. ಹಾಗೆ ಹಳೆಯ ಸೀರೆ ತೆಗೆದು ನಾನು ಹೊಲದಲ್ಲಿ ಲುಕ್ಕೂ ಬಂದಿರಬೇಕು, ಹಾಗೆ ಹಾಳಾದರೂ ನಡೆದೈತಿ ಅಂತಂದು ಹೇಳಿ ತೆಗೆದು ಹಾಕ್ಕೊಂಡಿದ್ದೆ. ಒಟ್ಟು ನಂದು ಫೈನಲಿ ಔಟ್ಲುಕ್ಕು ಹೀಗಿತ್ತು. ನಾನು ರೆಡಿ ಮಾಡಿಕೊಂಡು ಎಲ್ಲ ಹೊಲಕ್ಕೆ ರೆಡಿಯಾಗಿ ಹೊರಟ್ವಿ ನಾವು. ಹಾಗೆ ರೆಡಿ ಆಗಿಬಿಟ್ಟು ಆಂಟಿರ ಮನೆ ಕಡೆ ಹೋಗಿ ಆಂಟಿಯರ್ನು ಕರ್ಕೊಂಡು ಹೊರಟ್ವಿ ನಾವು ಹೊಲಕ್ಕೆ ಅಂತಂದು ಹೇಳಿಬಿಟ್ಟು. ನೋಡ್ಬೇಕು ಹಿಂಗೆ ಹೆಂಗೆ ಬರ್ಬೇಕಂದ್ರೆ ನೀವು ಈಗ ಹೆಂಗ್ ಬರ್ಬೇಕ್ರಿ ಹೊಲಕ್ಕ? ಹಿಂಗ ಟೀ ಶರ್ಟ್ ಹಾಕೊಂಡು ಟವಲ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಅದಕ್ಕೆ ಅಂತಾನೆ ಅದನ್ನ ಹೇಳಕತ್ತಾನೆ. ಹಿಂಗ್ ಬರ್ಬೇಕಾ? ಹಿಂಗೆ ಟೀ ಶರ್ಟ್ ಹಾಕೊಂಡು ಅದಲ್ಲಂಟಿ. ಹಾ ನೋಡಲ್ಲ ಆಂಟಿ ಏನ್ ಸ್ಮಾರ್ಟ್ ಹಾಕ್ಯಾಳಪ್ಪ. ಆಂಟಿ ಇನ್ನೂ ದೂರ ಇದ್ದಾರೆ. ನಾವು ಹೋಗ್ತಾ ಇರೋದು ಗರಗ ಆಗಿದ್ದರಿಂದ ನಮ್ಮೂರ ಪಕ್ಕನೇ ಗರಗ ಗೊತ್ತಿರುತ್ತೆ ಆಲ್ಮೋಸ್ಟ್ ಜನಕ್ಕೆ. ನ್ಯಾಷನಲ್ ಫ್ಲಾಗ್ ರೆಡಿ ಆಗುತ್ತಲ್ಲ ಅಲ್ಲಿ, ಹಾಗಾಗಿ ಒಂದು 20-25 ನಿಮಿಷ ಅಂದರೆ ನಾವು ರೀಚ್ ಆದ್ವಿ ಹೊಲಕ್ಕೆ. ಹೋಗ್ತಾ ಇರಬೇಕಾದ್ರೆ ಕಾಲ್ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಭಾರಿ ಗಿಡ ಎಲ್ಲ ಸಿಕ್ತು ನಮಗೆ. ನ್ಯಾಚುರಲ್ ಯಾವುದು ಆಯಿಲ್ ಸ್ಪ್ರೇ ಮಾಡಿರಂಗಿಲ್ಲ, ಗೊಬ್ಬರ ಹಾಕಿರಂಗಿಲ್ಲ, ಏನೂ ಇಲ್ಲ. ಮಾರ್ಕೆಟಲ್ಲಿ ಸಿಗುತ್ತಾ ಇಂಥದನ್ನು ನಾವು ರಿಯಲ್ಲಾಗಿ ಹರ್ಕೊಂಡು ತಿನ್ನೋದಂದರೆ ತುಂಬ ಖುಷಿ. ಇನ್ನೂ ಹೊಲದಿಂದ ಅವ್ರು ಯಾರೂ ಬಂದಿರಲಿಲ್ಲ ಅಂತಂದು ಹೇಳಿ ಈ ಥರ ಭಾರಿ ಗಿಡ ಎಲ್ಲ ನೋಡಿಬಿಟ್ಟು ನಾವು ನಿಂತ್ಕೊಂಡು ಅಲ್ಲೇ ಹರ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಇದಕ್ಕೆ ನಾವು ಬಾರಿ ಹಣ್ಣು ಅಂತ ಹೇಳ್ತೀವಿ. ನೀವೇನು ಅಂತೀರಿ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಗೊತ್ತಿಲ್ದಾರಾದರೆ ಆಲ್ಮೋಸ್ಟ್ ಬಾರಿ ಹಣ್ಣು ಅಂತ ಗೊತ್ತಿರುತ್ತೆ. ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಆವಾಗ ನಾವು ರೊಕ್ಕ ಕೊಟ್ಟು ತಿನ್ನೋದಕ್ಕಿಂತ ನ್ಯಾಚುರಲ್ಲಾಗಿ ತಿನ್ನೋದು ಅಂದರೆ ತುಂಬ ಖುಷಿಯಲ್ಲ. ಸುಮಾರು ಗಿಡಗಳಿದ್ವು. ನನಗಂತೂ ಖುಷಿಯಾಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ನನಗೆ ಒನ್ ಆಫ್ ದ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಚಿಕ್ಕವರಿದ್ದಾಗೆಲ್ಲ ಅಪ್ಪ ಹೊಲಕ್ಕೆ ಹೋದ್ರು ಅಂತಂದ್ರೆ ಬಾರಿ ಹಣ್ಣು ಹರ್ಕೊಂಬ ಅಂತ ಹೇಳ್ತಾಯಿದ್ವಿ. ಹಾಗೆ ನಮ್ಮ ಹೊಲಕ್ಕೆ ರೀಚ್ ಆಗಿ ಕೂತ್ಕೊಂಡ್ವಿ. ಅಲ್ಲಿ ಇದು ಮಾವಿನ ಗಿಡ ಇತ್ತು. ಮಾವಿನ ಗಿಡ ಇರೋದ್ರಿಂದ ಮಳೆ ಬಂದ್ರಿಂದ ಮಾವಿನಕಾಯಿ ಎಲ್ಲ ಎಷ್ಟು ಸಿಕ್ಕಾಬಟ್ಟೆ ಬಿದ್ದುಬಿಟ್ಟಿದ್ವು. ಅದನ್ನು ನೋಡ್ಕೊಂಡು ಬೇಜಾರು ಮಾಡಿಕೊಂಡು ನಾನು ನಮ್ಮ ಕಾಕ ಸ್ವಲ್ಪ ತಿಂತಾ ಇದ್ವಿ. ತಿಂದು ಹುಳಿ ಇದೆ ಕಹಿ ಇದೆ ಅಂತಂದು ಹೇಳಿ. ಹಾಗೆ ಅವರೆಲ್ಲ ನಮ್ಮ ಹೊಲದವರೆಲ್ಲ ಬಂದಮೇಲೆ ಎಲ್ಲ ರೆಡಿ ಮಾಡ್ಕೊಂಬಂದಿದ್ರು ಅವರು. ನಾವು ಉಡಿ ಎಲ್ಲ ರೆಡಿ ಮಾಡಿದ್ವಿ. ರೆಡಿ ಮಾಡಿಕೊಂಡು ಅಷ್ಟರು ಹಣ್ಣುಲ್ಲದೆಲ್ಲ ಚೇಂಜ್ ಮಾಡಿಕೊಂಡು ನಾನು ಉಡಿ ರೆಡಿ ಮಾಡಿದೆ. ಹಾಗೆ ಫಸ್ಟಿಗೆ ನಿನಗೆ ಉಡಿ ಕೊಟ್ಬಿಡ್ತೀವಿ, ನೀವು ಉಡಿ ತುಂಬ್ಕೊಂಬಿಟ್ಟು ಎಲ್ಲರಿಗೂ ನೀನು ಉಡಿ ಕೊಡು ಅಂತಂದು ಹೇಳಿದರು. ಸರಿ ಅಂತಂದು ಹೇಳಿ ನನಗೆ ಉಡಿ ತೊಗೊಂಡು ತುಂಬಿಕೊಂಡು ಎಲ್ಲರಿಗೂ ಹಾಗೆ ಉಡಿ ಕೊಟ್ಟೆ. ಈ ಸಂಪ್ರದಾಯಗಳೆಲ್ಲ ತುಂಬ ಚೆಂದ. ನನಗಂತೂ ತುಂಬ ಖುಷಿಯಾಗುತ್ತೆ ಈ ಥರದ್ವೆಲ್ಲ ಮಾಡಲಿಕ್ಕೆ. ಅದೆಲ್ಲ ಅವರು ಎಲ್ಲ ರೆಡಿ ಮಾಡ್ಕೊಂಬಂದಿದ್ದಾರೆ ಪಾಪ. ನಮ್ಮ ಹೊಲ ಮಾಡ್ತಾರಲ್ಲ ಅವರು ಎಲ್ಲ ರೆಡಿ ಮಾಡ್ಕೊಂಬಂದಿದ್ದಾರೆ. ಸಿಕ್ಕಾಪಟ್ಟೆ ಅಡುಗೆ ಮಾಡಿಕೊಂಡು ಅವರೇ ಅಲ್ಲೇ ಗರಗದಲ್ಲೇ ಮುತ್ತೈದರನ್ನ ಹೇಳ್ಕೊಂಡು ಬಂದಿದ್ದಾರೆ. ನನಗೆ ಉಡಿ ಕೊಡ್ತಾ ಈ ಕಡೆ ಸಂಪ್ರದಾಯ ಉಡಿ ಕೈಯಾಗಿ ಹಿಡ್ಕೊಂಬಿಟ್ಟು ಗಂಡನ ಹೆಸರೆಲ್ಲ ಕೇಳ್ತಾರೆ. ನಾನು ಅವ್ರಿಗೆ ಕಾಡಿಸ್ತಿದ್ದೆ, ನೀವು ಈ ಥರ ಬೇರೆ ಆಯಿತಾ, ನಾವು ಮಣಿ ಹಿಡ್ಕೊಂಡ್ರಷ್ಟೇ ಹೆಸರು ಹೇಳ್ತಿದ್ವಿ ಅಂತಂದೆಲ್ಲ ಹೇಳ್ತಿದ್ದೆ. ಅದನ್ನ ತೊಗೊಂಡೆ ಮಾಲಿ ಉಡಿಜಾನಿ ಇದಕ್ಕೆ ಫಸ್ಟ್ ಬೋರ್ ಪೂಜೆ ಮಾಡಿ ಆಮೇಲೆ ಕಡೆ ಹೋಗೋಣ. ಇಲ್ಲಿ ಮಾಡಿ ಹೋಗೋಣ್ರಿ. ನಮ್ಮ ಕಡೆ ಮುತ್ತೈದೆರು ಅಂದ್ರೆ ದೇವ್ರ ಸಮಾನ. ಮುತ್ತೈದರಿಗೆ ಏನಾದರೂ ಇಟ್ವಿ ಅಂತಂದ್ರೆ
ಮತ್ತು ಎಲ್ಲ ಪೂಜೆಗೆ ಮುತ್ತೈದರನ್ನ ಫಸ್ಟ್ ಇಟ್ಬಿಟ್ಟು ಅವ್ರದ್ದೆಲ್ಲ ಊಟ ಮುಗಿದ್ಮೇಲೆ ಎಲ್ಲರಿಗೂ ಬೇರೆಯವ್ರಿಗೆ ಗಂಡು ಮಕ್ಳಿಗಾಗಲಿ ಎಲ್ಲರಿಗೂ ಅದ್ರಿಗೆ ಊಟ ಕೊಡೋದು. ಗಂಡು ಮಕ್ಳಿಗೆ ಎಷ್ಟು ಮಹತ್ವ ಕೊಡ್ತಾರೆ ನೋಡು, ಗಂಡು ಮಕ್ಳಿಗೆಲ್ಲ ಇರಲಿ ಅಂತ ಫಸ್ಟಿಗೆ ಗಂಡು ಮಕ್ಳಿಗೆಲ್ಲ ಊಟ ಕೊಡ್ತಾರೆ ನೋಡು. ಹಾಗೆ ಮುತ್ತೈದರಿಗೂ ಕೂಡ ಅಷ್ಟೇ ಮಹತ್ವ ಕೊಡ್ತಾರೆ. ನಿಮ್ಮ ಕಡೆನೂ ಹಾಗೇನಾ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಅದೆಲ್ಲ ಆದಮೇಲೆ ಅವ್ರ ಜೊತೆಗೆ ನಾವು ನಮಸ್ಕಾರ ಎಲ್ಲ ಮಾಡಿ ನಾನು ಆರತಿ ಮಾಡಿಬಿಟ್ಟು ಹಾಗೆ ಅಷ್ಟ್ರ ಕಡೆಯಿಂದ ಆಶೀರ್ವಾದ ತೊಗೊಂಡಾದ್ಮೇಲೆ ನಾನು ಇಲ್ಲಿ ಬೋರ್ ಪೂಜೆ ಮಾಡೋಣ ಅಂತಂದೇಳಿ ಮೇನ್ ಬೋರ್ ಪೂಜೆದ ಐತಲ್ಲ, ಅದಕ್ಕೆ ಬೋರ್ ಪೂಜೆ ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೆ. ಅವ್ರು ನೀವೇ ಮಾಡಿ ಅಂತಂದೇಳಿ ನನ್ನ ಕಡೆ ಎಲ್ಲ ಮಾಡಿಸ್ತಾಯಿದ್ರು. ಅವ್ರು ಹೇಗೆ ಹೇಳ್ಕೊಡ್ತಾರೋ ಹಾಗೆ ನಾನೆಲ್ಲ ಬೋರ್ ಪೂಜೆ ಇದು ಸ್ಟೆಬ್ಲೈಸರ್ ಏನದು ಸ್ಟಾರ್ಟರು ಅದಕ್ಕೆಲ್ಲ ಪೂಜೆ ಮಾಡ್ಕೊಂಡ್ವಿ. ಸಾಕ್ಬಿಡಪ್ಪಿ ಮತ್ತೆ ಸ್ವಲ್ಪ ಬಂದ್ ಮಾಡೋದು ಓಟ ಮತ್ತೆ ಹೋಗೇ ಬಿಡುದ್ರಿ ಮನ್ಯಾಗ ಹಚ್ಚಿರ್ತೇವಲ್ರಿ ಅದಕ್ಕರೆ ತೆಂಗಿನಕಾಯ್ದಾಗೈತಿ ಬೋರಿಗೆ ಕರೆಮ್ನ ಹತ್ರ ಅಲ್ಲಿ ಮಚ್ಚಕತ್ತಲ್ಲ ಏನಂತಿಡ್ರಿ ದೊಡವ್ ಮಾಡೋದು ಮತ್ತೆ ಹೌದು ದೊಡವನ ಮೇನಪ್ಪ ಇದು ಪಾಪ ದೊಡವ್ ಇಷ್ಟ ಮಟ್ಟ ಓಟ ಮಾಡ್ಕೊಂಡು ಇದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಪಕ್ಕಕ್ಕೆ ನಮ್ಮ ಹೊಲದ ಪಕ್ಕಕ್ಕೆ ಕರೆಮ್ಮ ಇದ್ದಾಳೆ. ನಮ್ಮ ಹೊಲದ ಪಕ್ಕದಲ್ಲಿನ ಅದು ಆ ಕರೆಮ್ಮಗೆ ಏನಂತಂದ್ರೆ ಭಾಳ ವಿಶಾಲವಾಗೈತಿ, ಭಾಳ ತಂಪೈತಿ. ರೈತರೆಲ್ಲ ನಂಬಿರೋ ಕರೆಮ್ಮ ದೇವಿ ಅಂತ ಹೇಳ್ಬೋದು. ಹಾಗೆ ಈ ಕಡೆ ಕರೆಮ್ಮನ ಹೆಸರು ಫೇಮಸ್ಸು. ಎಲ್ಲ ದೇವಸ್ಥಾನ ಎಲ್ಲ ಓಣಿಗೆ ಒಂದೊಂದು ಕರೆಮ್ಮ, ಹಾಗೆ ಹೊಲಕ್ಕೊಂದೊಂದು ಕರೆಮ್ಮ. ರೈತರು ಏನಂತಂದರೆ ಈ ಹೊಲದಲ್ಲಿ ಅಮಾಸೆಗೆಲ್ಲ ಪೂಜೆ ಮಾಡಿ ಅವಳಿಗೆ ನೈವೇದ್ಯ ಇಲ್ಲದೆ ಈ ಥರ ಎಲ್ಲ ಬಂದಾಗ ಫಸ್ಟಿಗೆ ಅವಳಿಗೆಲ್ಲ ಸೀರೆ ಹಣ್ಣು ಕಾಯಿ ಅದೆಲ್ಲ ಮಾಡಿದ ಮೇಲೆ ನಾವು ಆಮೇಲೆ ಮುಂದಿಂದೆಲ್ಲ ಮಾಡೋದು ಅಂತಂದೇಳಿ ನಂಬಿದ್ದಾರೆ. ಯಾವಾಗಲೂ ಕೂಡ ನಾವು ಹಾಗೆ ಮಾಡ್ತೀವಿ. ಹಾಗೆ ಆ ಕರೆಮ್ಮಗೆ ಹೋಗೋಣ ಅಂತಂದೇಳಿ ಹೊರಟ್ವಿ. ಮತ್ತು ಆ ಕರೆಮ್ಗೆ ನೈವೇದ್ಯ ಆಯಿತು, ಮತ್ತು ನಾವು ಏನು ಕೊಟ್ಟಿರ್ತವೆ, ಏನು ಎಡೆ ಹಿಡಿದಿರ್ತಾವಲ್ಲ ಕಾಯಿ ಹಣ್ಣಾಯಿತು ಸೀರೆ ಆಯಿತು, ಏನೂ ವಾಪಸ್ ತರೋಂಗಿಲ್ಲ, ಅಲ್ಲೇ ಬಿಟ್ಬಿಡೋದು. ಸರಿ ಅವರು ಒಂದು ಕರೆಮ್ಗೆ ಒಂದು ಸೀರೆನೂ ತೊಗೊಂಬಂದಿದ್ರು. ಆ ಸೀರೆನೂ ಕೂಡ ನಾವು ಚೆನ್ನಾಗಿ ಉಡಿಸ್ಬಿಟ್ಟು ಹಾಗೆ ಹಣ್ಣು ಕಾಯಿ ಎಲ್ಲ ಏರಿಸಿ ಮತ್ತು ನೈವೇದ್ಯ ಹಿಡಿದು ನೈವೇದ್ಯ ಅಲ್ಲೇ ಇಟ್ಬಿಟ್ಟು ದೀಪ ಎಲ್ಲ ಹಚ್ಚಿ ಚೆನ್ನಾಗಿ ದೇವಿ ಕೂಡ ಕರೆಮ್ಮ ದೇವಿ ಕೂಡ ಎದ್ದು ಬರ್ತಾಳೇನೋ ಅನ್ನೋ ಲೆಕ್ಕಕ್ಕೆ ಕಾಣ್ತಾ ಇದ್ಲು. ಅಲ್ಲಿ ಹೊಸ್ರು ಹಿಡಿಪ ನನ್ನ ಕರಿಯಮ್ಮ ಹೊಂಟೇವ್ರಿ ನಾವು ಇಲ್ಲಿ ಕರಿಯಮ್ಮ ಐತ್ರಿ ಹೊಲ್ದಾಗ ಅಲ್ಲಿ ಹೊಂಟೇವ್ರಿ. ಹಾಂ ಇಲ್ತ ಇಲ್ಲಿ ಏನು ಒಯ್ಯಂಗಿಲ್ಲಲ್ಲ ವಾಪಸ್ ಹಣ್ಣು ಗಿಣ್ಣು ಎಲ್ಲ ಇಲ್ಲೇ ಬಿಡೋದಲ್ಲ. ನಾಯಿಗೆ ಒಯ್ತಾವನ ಕಾಯಿಗೆ ಎಲ್ಲ ಆಲ್ರೆಡಿ ಈಗೆಲ್ಲ ಪೂಜೆ ಮಾಡಿಬಿಟ್ಟು ಸೀರೆ ಉಡಿಸಿ ಹೂವಿನ ಮಾಲೆ ಅದೆಲ್ಲ ಹಾಕೋಗಿದ್ದಾರೆ. ಅವ್ರವ್ರ ಭಕ್ತಿ ಅವ್ರು ಮಾಡಿದ್ದಾರೆ ಅಂತ ನಾವು ಬಿಡೋಂಗಿಲ್ಲ, ನಾವು ಕೂಡ ಮಾಡೋದು. ಈಗ ಆಲ್ರೆಡಿ ಸೀರೆ ಉಡ್ಕೊಂಡು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಕರೆಮ್ಮ, ನೀವು ನೋಡ್ತಾ ಇದ್ದೀರಿ. ಹಾಗೆ ಮತ್ತೆ ಇದ್ರ ಮೇಲೆ ಮತ್ತೆ ನಾವು ಹನ್ನೊಂದರಿಂದ ಸ್ಟಾರ್ಟ್ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಮತ್ತೆ ಸೀರೆ ಉಡಿಸಿ ಹಾಗೆ ಉಡಿ ತುಂಬಿ ಹಣ್ಣು ಕಾಯಿ ಎಲ್ಲ ಕಾಯಿ ಅಲ್ಲೇ ಬಿಡೋದು, ಕಾಯಿ ಒಡೆಯಂಗಿಲ್ಲ ಅಂತಂದೇಳಿ ಕಾಯಿ ಒಡಲಿಲ್ಲ. ಹಾಗೆ ನೈವೇದ್ಯ ಎಲ್ಲ ತೋರಿಸಿ ನೈವೇದ್ಯನೂ ಕೂಡ ಅಲ್ಲೇ ಬಿಟ್ಟು ಇದೆಲ್ಲ ಪೂಜೆ ಮಾಡಿಕೊಂಡು ನಾವು ಮತ್ತೆ ಎಲ್ಲ ಹಾಡು ಹೇಳಿ ಪ್ರತಿಯೊಬ್ಬರು ಮತ್ತೆ ಕರ್ಪೂರ ಮತ್ತು ಊದುಬತ್ತಿ ಎಲ್ಲ ಬೆಳಗ್ಗೆ ಬಿಟ್ಟು ವಾಪಸ್ಸು ಬಂದ್ವಿ. ಆ್ಯಕ್ಚುಲಿ ನಾನು ಹೈಸ್ಕೂಲ್ ಓದಬೇಕಾದ್ರೆ ಒಂದು ಗಿಡದ ಕೆಳಗೆ ಒಂದು ಗಿಡ ಏನಂತಂದ್ರೆ ನೆಟ್ರ ಬೇರೆ ಬೇರೆ ಅಪೋಸಿಟ್. ಈಗ ಬೇವಿನ ಗಿಡದ ಕೆಳಗೆ ಹಣ್ಣಿನ ಗಿಡ ನೆಟ್ರ ಹುಟ್ಟಂಗಿಲ್ಲ ಅಂತ ಹೇಳಿದ್ರು. ಬಟ್ ಜೊತೆಗೆ ಇದು ಗಿಡ ನಾನು ಪೂಜೆ ಮಾಡ್ತಿದ್ದೇನಲ್ಲ ತೋರಿಸಿದ್ದೀನಿ. ಆ ಗಿಡ ಮಾತ್ರ ಈ ಕರೆಮ್ಮಂದು ಗಿಡ ಐತಲ್ಲ, ಇದರಲ್ಲಿ ಬೇವು ಮತ್ತು ಮಾವು ಎರಡೂ ಜೊತೆಗೆ ಬೆಳೆದು ದೊಡ್ಡ ದೊಡ್ಡ ಟೊಂಗೆಗಳೆಲ್ಲ ಆಗಿ ದೊಡ್ಡ ಮರ ಆಗೈತಿ.
ದೇವರ ಅನುಗ್ರಹ ಇರಬೇಕು, ದೇವರ ಸೃಷ್ಟಿ ತಾನು ದೇವಿ ತಾನಿರೋ ಸ್ಥಳನ ಆ ಥರ ಬೆಳೆಸ್ಕೊಂಡಿರ್ಬೋದು ಅಂತ ನನಗೆ ಅನ್ನಿಸ್ತು. ಆ್ಯಕ್ಚುಲಿ ಬೆಳೆಲ್ಲ ಅಂತ ಹೇಳ್ತಿದ್ರು. ಹೇಗೆ ಬೆಳೆದಿದೆ ಅಂತಂದರೆ ದೇವ್ರದ್ದೇ ಸೃಷ್ಟಿ ಅಂತ ಅಂದ್ಕೊಂಡ್ವಿ. ಅಲ್ಲೇ ಬಿಚ್ಚಿಡು, ಅಲ್ಲಿ ತಗೊಂತಾಳಕ್ಕ, ಇಲ್ಲಾಂದ್ರೆ ಇಲ್ಲಿ ಕೊಟ್ಟು ಇದನ್ನ ಇದೆಲ್ಲ ಮಾಡಿಬಿಟ್ಟು ನಾವು ಬಂದು ಊಟಕ್ಕೆಲ್ಲ ಹಚ್ಚಿ ಎಲ್ಲರಿಗೂ ಊಟ ಕೊಡೋಣ ಅಂತಂದೇಳಿ ನಾನು ಅವರು ಮೇನ್ ಹೊಲ ಮಾಡ್ತಾರಲ್ಲ ಅವರು ಇಬ್ಬರು ಅಷ್ಟೇ ಊಟ ಕೊಟ್ಕೊಂಡು ನಮ್ಮ ಲಾಸ್ಟಿಗೆ ಮಾಡೋದಂತಂದೇಳಿ ಎಲ್ಲರಿಗೂ ಊಟ ಕೊಟ್ವಿ. ಗಂಡು ಮಕ್ಕಳಿಗೂ ಮುತ್ತೈದರಿಗೂ ಅದೆಲ್ಲ ವೆರೈಟಿ ಡಿಶಸ್ ಇದ್ವು. ಎಲ್ಲ ಗೋಧಿ ಹುಗ್ಗಿ, ಕಡುಬು, ಹಾಗೇ 3 ಥರ ಪಲ್ಯ ಮಾಡಿದ್ರು. ಬೇಳೆ ಪಲ್ಯ, ಬದ್ನೆಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ, ಚಟ್ನಿ, ಖಾರದ ಚಟ್ನಿ, ಮೊಸರು, ಏನೆಲ್ಲ ಇತ್ತು ಎಲ್ಲ ಊಟ ಮಾಡಿಕೊಂಡು. ಇವರೇ ಮೇನ್ ನಮ್ಮದು ಹೊಲ ಮಾಡೋರು. ಅದಕ್ಕೆ ಅವ್ರಿಗೆ ಒಂದು ವಿಡಿಯೋ ಮಾಡಿದ್ದೆ, ಇವರೇ ಕಾರಣೀಭೂತರು ಅಂತಂದು ಹೇಳಿ ಕಾಡಿಸ್ತಾ ಇದ್ದೆ ನಾನು. ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಬಿಟ್ಟು ಅನ್ನ ಸಾರು ಉಂಡು ಅಡಿಕೆಲಿ ಹಾಕ್ಕೊಂಡು ಕೂತು ಮಾತಾಡಿಕೊಂಡು. ಇವರ ನೋಡ್ರಿ ಮೇನ್ ಕಾರಣೀಭೂತರು ನಮ್ಮ ಹೊಲ ಮಾಡೋರು. ನಗ್ತಾರೆ ನೋಡ್ರಿ ಅವ್ರು. ಹೊಡಿತೀನಿ ಬಾರ್ ಮೇಲೆ, ಹೊಡಿತೀನಿ ಬಾ. ನಾವೇ ಮೊದಲು ಬಂದಿದ್ವಿ, ನಾವೇ ಲಾಸ್ಟಿಗೆ ಹೋಗ್ತೀವಿ, ನೀವು ಹೋಗ್ರಿ ಅಂತಂದು ಹೇಳಿ ಅವ್ರಿಗೆಲ್ಲ ವಿದಾಯ ಹೇಳಿಕೊಂಡು ಅವರೆಲ್ಲ ಖುಷಿ ಪಡ್ತಾಯಿದ್ರು. ನಾನು ನಮ್ಮ ಊರಿಗೆ ಕರಿತಾ ಇದ್ದೆ, ಬನ್ನಿರಿ ಧಾರವಾಡಕ್ಕೆ ಅಂತ. ಹಾಗೆ ಅವರು ನಮ್ಮ ಮನೆಗೆಲ್ಲ ಬನ್ನಿ, ನೀವು ಇಲ್ಲೇ ಬಂದು ಹೋಗ್ತೀರಾ ಅಂತ ಅವ್ರು ಹೇಳ್ತಾಯಿದ್ರು. ಲಾಸ್ಟಿಗೆ ದೂರ ಹೋದರು. ಹೋಗಿನ್ರಿ ಇನ್ನು ಸಾಕಿನ್ನು ಹೋಗ್ರಿ ನೀವು ಅಂತೆಲ್ಲ ಹೇಳ್ತಾಯಿದ್ರು. ಓಕೆ ಅಂತ ನಾವು ಬಾಯ್ ಅಂತಿದ್ವಿ. ಅದೆಲ್ಲ ಮುಗಿಸ್ಕೊಂಡ್ವಿ. ಮರುದಿನ ಬೆಳಗ್ಗೆ ನೋಡ್ರಿ ನಾನು ಬೇವು ಮಾಡಿದ್ದೆ. ಬೇವಿನ ರೆಸಿಪಿ ಹಾಕಿದ್ದೆ ನಾನು ವಿಡಿಯೋದಲ್ಲಿ, ನೋಡ್ಕೊಳ್ರಿ. ನೋಡಿರಿ ಈಗ ಅದು ಸಣ್ಣ ಬಟ್ಟಲಲ್ಲಿ ನಾನು ತೆಗೆದಿಟ್ನಲ್ಲ, ಅದಕ್ಕಷ್ಟೇ ನಾನು ಬೇವಿಂದ ಹೂವು ಹಾಕಿದೆ. ಅಂದರೆ ಕಹಿ ಭಾಳ ದಿವಸ ಇರಬಾರ್ದು, ಒಂದೇ ದಿನ ಸಾಕು ಅಂತ ಯೋಚನೆ ಮಾಡ್ತೀವಿ. ನೀವು ಹಾಗೆ ಯೋಚನೆ ಮಾಡ್ತೀರಾ ಏನು ಅಂತ ಕಮೆಂಟ್ ಮಾಡಿ. ಅದೊಂದು ಬಟ್ಟಲದಲ್ಲಿ ಅಷ್ಟೇ ಇವತ್ತಿನ ದಿವಸ ಶಾವಿಗೆ ಮೇಲೆ ಹಾಕೊಂಡು ಊಟ ಮಾಡಿಬಿಟ್ರೆ ಸಾಕು ಅಂತ. ಉಳಿದದ್ದೆಲ್ಲ ಹಾಗೆ ಹಾಲು ತುಪ್ಪ ಹಾಕೊಂಡು ಊಟ ಮಾಡೋಕ್ಕೆ ಬರ್ತೈತೆ ಅಂತ. ಹಾಗೆ ನನ್ನ ಮನೆ ಬಾಗಲ್ದಾಗೆಲ್ಲ ಈ ಬೇವು ಮತ್ತು ಮಾವಿಂದು ತೋರಣ ಎಲ್ಲ ಏರಿಸ್ಬಿಟ್ಟು ಅಲಂಕಾರ ಮಾಡಿ ಮಡಿ ಮಾಡಿಕೊಂಡು, ಹಾಗೆ ಪೂಜೆ ಮಾಡಿಕೊಂಡು, ಇತ್ತಾಗ ಶಾವಿಗೆ ಪಾಯಸ, ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಪಾಯಸ ಅಲ್ಲ ಶಾವಿಗೆ ಬಸ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಬೇವು ಅಂತವನ್ನೆಲ್ಲ ನಾನು ಪುಟಾಣಿ ಹಿಟ್ಟಿನ ತೋರಿಸಿದ್ದೆನಲ್ಲ ವಿಡಿಯೋದಲ್ಲಿದೆ ನಂದು. ನನ್ನ ಯೂಟ್ಯೂಬಲ್ಲಿ ಹೋಗಿ ನೋಡ್ಕೊಳ್ರಿ. ಬೇವು ಬೆಲ್ಲ ಹಾಕಿ ಮಾಡಿದ್ದು ಡ್ರೈ ಫ್ರೂಟ್ಸ್ ಅದನ್ನು ಹಾಕ್ಕೊಂಡು, ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು, ನಮ್ಮ ಮನೇಲೆಲ್ಲ ಏನಂತಂದ್ರೆ ಯುಗಾದಿ ಮತ್ತು ದೀಪಾವಳಿಗೆ ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಆರತಿ ಮಾಡೋದೆಲ್ಲ ಇರುತ್ತೆ. ಅವರು ಎಣ್ಣೆ ಸ್ನಾನ ಮಾಡಿ ಎಲ್ಲ ಎರ್ಕೊಂಡು ಬಂದಮೇಲೆ ನಾನು ಸರಿ ಅಂತಂದು ಹೇಳಿ ಅವ್ರಿಗೆಲ್ಲ ಆರತಿ ಮಾಡ್ತಾಯಿದ್ದೆ. ಮಗಳು ಮಿಸ್ ಮಾಡ್ಕೋತಾ ಇದ್ವಿ, ಮಗಳಿಲ್ಲ ಅಂತಂದು ಹೇಳಿ. ಏನೇ ಹೇಳ್ರಿ, ಮಕ್ಕಳಿದ್ರೆ ಮನೆ ಚಂದ ಅಂತಂದು ಹೇಳಿ ಶಾಸ್ತ್ರ ಸುಮ್ಮನೆ ಮಾಡಿಲ್ಲ. ಅವಳು ಮಿಸ್ ಮಾಡ್ಕೋತಾ ಹಾಗೆ ನಮ್ಮ ಮನೆಯವ್ರಿಗೆ ಅಷ್ಟೇ ಆರತಿ ಮಾಡಿಬಿಟ್ಟು ನಾನು ಅವ್ರಿಗೆ ಅವ್ರ ಕಡೆಯಿಂದ ನಾನು ಆಶೀರ್ವಾದ ತಗೊಂಡು ಅಲ್ಲೇ ನಾನು ಶಾವಿಗೆ ಎಡೆ ಹಿಡಿದಿದ್ನಲ್ಲ ಅದನ್ನು ಊಟಕ್ಕೆ ಕೊಟ್ಟೆ. ಇದು ನಮ್ಮ ಮನೇಲಿ ಫಸ್ಟಿಗೆ ಎದ್ದ ತಕ್ಷಣ ಇದೆಲ್ಲ ಮಾಡಿಕೊಂಡು ಮೊದಲು ಏನು ತಿಂದಂಗೆ ದೀಪಾವಳಿಯಲ್ಲಿ ಆದರೆ ಹಾಲು ಬೆಲ್ಲ ಉಂಡ್ರೆ, ಯುಗಾದಿಯಲ್ಲಿ ಶಾವಿಗೆಗೆ ಬೇವು ಹಾಕ್ಕೊಂಡು ಊಟ ಮಾಡ್ತೀವಿ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವೆಲ್ಲ ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೇಗಿತ್ತು ವಿಡಿಯೋ ಅಂತಂದು ಹೇಳಿ ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದೆಲ್ಲ ಮಾಡ್ಕೊಂಡು ಊಟ ಮಾಡಿ ಶಾವಿಗೆ ಉಪ್ಪಿಟ್ಟು ತಿಂದು ಮಧ್ಯಾಹ್ನಕ್ಕೆ ಹಾಗೆ ಹೋಳಿಗೆ ಮತ್ತು ಹೂರಣ, ಒಬ್ಬಟ್ಟಿನ ಹಿಟ್ಟು ಎಲ್ಲ ಎತ್ತಿಟ್ಟಿದ್ದೆ ನಾನು, ಮಿಕ್ಕಿದ್ದಿತ್ತು. ಅದನ್ನೆಲ್ಲ ಮಾಡಿಕೊಂಡು ಹೋಳಿಗೆ, ಅನ್ನ ಸಾರು ಎಲ್ಲ ಊಟ ಮಾಡಿದ್ವಿ. ನಮ್ಮದು ಯುಗಾದಿ ಹೀಗಿತ್ತು. ನಿಮ್ಮದೆಲ್ಲ ಹೇಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಚಂದ್ರಮಾನ ಯುಗಾದಿ ನೋಡೋರು ಚಂದ್ರಮಾನ ಯುಗಾದಿ ನೋಡಿ. ಹಾಗೆ ನಮ್ಮ ಕಡೆ ಅದೆಲ್ಲ ಇಲ್ಲ ಪದ್ಧತಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.